ನೋಡಿ, ಕೇರಳದ ವಯನಾಡಲ್ಲಿ ಘನ ಘೋರ ದೃಶ್ಯಾವಳಿಗಳು ನಿಮಗೆ ಕಾಣೋದಕ್ಕೆ ಸಿಗ್ತವೆ. ಕೊಚ್ಚಿ ಹೋಗಿದವೆ ಅಲ್ಲಿ ಗ್ರಾಮಗಳು ಈ ರಕ್ಕಸ ಭೂಕುಸಿತದಿಂದಾಗಿ. ಈ ಕುರಿತ ಡ್ರೋನ್ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಇಲ್ಲಿ ಊರೊಂದಿತ್ತು ಅನ್ನೋದಕ್ಕೆ ಯಾವ ಸಾಕ್ಷಿ ಕೂಡ ಇಲ್ಲ. ಆ ರೀತಿಯಾಗಿ ಸರ್ವನಾಶ ಆಗಿದೆ. ಇಡೀ ಊರಿಗೆ ಊರು ಕೆಸರು ಗದ್ದೆ ಥರ ಕಾಣಿಸ್ತಾ ಇದೆ. ನಿಮಗೆ ಮನೆಗಳು, ತೋಟ, ಜಮೀನು ಎಲ್ಲ ಕಂಪ್ಲೀಟ್ ಜಲಾವೃತ, ನಾಮಾವಶೇಷ ಆಗಿದೆ ಇಡೀ ಊರಿಗೂರೇ. ಚುರಲ್ಮಾಲಾದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅಂತ ಹೇಳಿ ನಮ್ಮ ಪ್ರತಿನಿಧಿ ಲೋಹಿತ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಾಡು ಕೇರಳದಲ್ಲಿ ಇದೀಗ ಮತ್ತೆ ಮಳೆ ಅಬ್ಬರಿಸ್ತಿರತಕ್ಕಂಥದ್ದು. ಕಳೆದ 2 ದಿನಗಳಿಂದ ಕೊಂಚ ಬಿಡುವು ನೀಡಿದಂತ ವರುಣ ಇದೀಗ ಅಬ್ಬರಿಸ್ತಿರುವಂತದ್ದು. ಹೀಗಾಗಿ ರಕ್ಷಣಾ ಕಾರ್ಯಾಚರಣೆಗೆ ಕೊಂಚ ತೊಡಕಾಗ್ತಿರುವಂತದ್ದು. ಇದೀಗ ನಾನು ಚುರಲ್ಮಲ ಅನ್ನೋ ಒಂದು ಸ್ಥಳದಲ್ಲಿದ್ದೀನಿ, ನೋಡ್ತಾ ಇರಬಹುದು. ಇದೀಗ ಸಾಕಷ್ಟು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರತಕ್ಕಂಥದ್ದು. ಆ ಭಾಗದಲ್ಲಿ MEG ಈಗಾಗಲೇ ತಾತ್ಕಾಲಿಕ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದೆ. ಈಗ ಸಂಪೂರ್ಣವಾಗಿ ಮುಗಿಯುವ ಹಂತಕ್ಕೆ ಕೂಡ ಬಂದಿರುವಂತದ್ದು. ಅಂದ್ರೆ ಸಂಪರ್ಕ ಕಡಿತವಾದ ಹಿನ್ನೆಲೆಯಲ್ಲಿ ಈ ಒಂದು ಸಂಪರ್ಕ ಸೇತುವೆಯನ್ನ ಏನು ರಕ್ಷಣಾ ತಂಡಗಳು ಮಾಡಿರುವಂತದ್ದು. ಈ ಭಾಗದಂದ್ರೆ ಅದರ ಎಡಭಾಗದಲ್ಲಿ ಏನು ಚಾಲಿಯಾರ್ ನದಿ ಹರಿಯುತ್ತದೆ. ಚಾಲಿಯಾರ್ ನದಿ ಈಗ ಅಂದ್ರೆ ಮೊಂಡಕೈ ಭಾಗದಲ್ಲಿ ಕೂಡ ಅತಿ ಹೆಚ್ಚಿನ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇರುವಂತದ್ದು. ನದಿ ನೀರು ಹೆಚ್ಚಾದ ಸಂದರ್ಭದಲ್ಲಿ ಇಲ್ಲಿ ಮಾಡಿರುವಂತಹ ಬ್ರಿಡ್ಜ್ಗೆ ಎಫೆಕ್ಟ್ ಆಗ್ತದೆ. ಹೀಗಾಗಿ ಈ ಒಂದು ತನ್ನ ನದಿ ಏನಿದೆ ನದಿಯನ್ನ ತಿರುವು ಮಾಡುವಂತ ಕೆಲಸಕ್ಕೆ ಹಿಟಾಚಿ ಯಂತ್ರಗಳು ಮುಂದಾಗಿರುವಂತದ್ದು. 3 ಹಿಟಾಚಿಗಳು, 2 JCP ಹಾಗೂ ಸಾಕಷ್ಟು ರಕ್ಷಣಾ ತಂಡಗಳು ಕೂಡ ಇದರಲ್ಲಿ ಭಾಗವಹಿಸಿ ಒಂದು ನದಿಯ ದಿಕ್ಕನ್ನ ಬದಲಾಯಿಸ್ತಿರುವಂತ, ಅಂದ್ರೆ ಆ ನದಿ ಏನು ಕವಲುಗಳಾಗಿ ಒಡೆದು 2 ದಿಕ್ಕಿನಾಗಿ ಹರಿತಾ ಇರುವಂತದ್ದು. ಹೀಗಾಗಿ ಬಂದರೆ ಅಂದ್ರೆ ಮೇಲ್ಭಾಗದಲ್ಲಿ ಅತಿ ಹೆಚ್ಚಿನ ಮಳೆಯಾದಂತ ಸಂದರ್ಭದಲ್ಲಿ ಈ ನದಿ ನೀರು ಉಕ್ಕಿ ಹರಿದು ಈ ತಾತ್ಕಾಲಿಕವಾಗಿ ಮಾಡಿರುವಂತಹ ಬ್ರಿಡ್ಜ್ಗೆ ಎಫೆಕ್ಟ್ ಆಗ್ತದೆ. ಆ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಇದೀಗ ನದಿಯ ದಿಕ್ಕನ್ನ ಬದಲಾಯಿಸ್ತಿರುವಂತದ್ದು. ಈ ಭಾಗದಲ್ಲಿ ಸಾಕಷ್ಟು ಬಂಡೆಕಲ್ಲುಗಳು ಕೂಡ ಇರುವಂತದ್ದು. ಒಂದು ವೇಳೆ ಈ ಮೇಲ್ಭಾಗದಿಂದ ಬಂದಂತಹ ನೀರು ಬಂಡೆಕಲ್ಲುಗಳ ಮೂಲಕವಾಗಿ ಹೋಗಿ ಆ ಪಕ್ಕಕ್ಕೆ ಅಪ್ಪಳಿಸಿದ ಸಂದರ್ಭದಲ್ಲಿ ಆ ಸೇತುವೆ ಕೂಡ ಹಾನಿಯಾಗುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಇನ್ನು ಮತ್ತೊಂದು ಆಘಾತಕಾರಿ ವಿಚಾರ ಏನಪ್ಪಾ ಅಂತಂದ್ರೆ ಮುಂಡಕೈ ಭಾಗದಲ್ಲಿ ಕೂಡ ಮಳೆಯ ಜೊತೆಗೆ ಕೆಸರು ಮಿಶ್ರಿತ ನೀರು, ಅಂದ್ರೆ ಏನು ನದಿ ಹರಿತಾ ಇತ್ತು ಜಲಪಾತ, ಅದಕ್ಕೆ ಕೆಸರು ಮಿಶ್ರಿತ ನೀರು ಕೂಡ ಹರಿದು ಬರ್ತಾ ಇರುವಂತದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಬೆಟ್ಟ ಕೂಡ ಕುಸಿಯುವ ಆತಂಕ ಕೂಡ ಇದೆ. ಹೀಗಾಗಿ NDRF ನ IG ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಆಗಿರೋದು, ಪ್ರಿಯಾಂಕಾ ಗಾಂಧಿ ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಿತಿಯನ್ನ ಪರಿಶೀಲನೆ ನಡೆಸಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಎಮಾರ್, ವಿಸ್ತಾರ ನ್ಯೂಸ್, ವಯನಾಡ್. ನೋಡಿ, ಕೇರಳದ ವಯನಾಡಲ್ಲಿ ಘನ ದೃಶ್ಯಾವಳಿಗಳು ನಿಮಗೆ ಕಾಣೋದಕ್ಕೆ ಸಿಗ್ತವೆ. ಕೊಚ್ಚಿ ಹೋಗಿದವೆ ಅಲ್ಲಿ ಗ್ರಾಮಗಳು ಈ ರಕ್ಕಸ ಭೂಕುಸಿತದಿಂದಾಗಿ. ಈ ಕುರಿತ ಡ್ರೋನ್ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಇಲ್ಲಿ ಊರೊಂದಿತ್ತು ಅನ್ನೋದಕ್ಕೆ ಯಾವ ಸಾಕ್ಷಿ ಕೂಡ ಇಲ್ಲ. ಆ ರೀತಿಯಾಗಿ ಸರ್ವನಾಶ ಆಗಿದೆ. ಇಡೀ ಊರಿಗೆ ಊರು ಕೆಸರು ಗದ್ದೆ ಥರ ಕಾಣಿಸ್ತಾ ಇದೆ. ನಿಮಗೆ ಮನೆಗಳು, ತೋಟ, ಜಮೀನು ಎಲ್ಲ ಕಂಪ್ಲೀಟ್ ಜಲಾವೃತ, ನಾಮಾವಶೇಷ ಆಗಿದೆ ಇಡೀ ಊರಿಗೂರೇ. ಚುರಲ್ಮಾಲಾದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅಂತ ಹೇಳಿ ನಮ್ಮ ಪ್ರತಿನಿಧಿ ಲೋಹಿತ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಾಡು ಕೇರಳದಲ್ಲಿ ಇದೀಗ ಮತ್ತೆ ಮಳೆ ಅಬ್ಬರಿಸ್ತಿರತಕ್ಕಂಥದ್ದು. ಕಳೆದ 2 ದಿನಗಳಿಂದ ಕೊಂಚ ಬಿಡುವು ನೀಡಿದಂತ ವರುಣ ಇದೀಗ ಅಬ್ಬರಿಸ್ತಿರುವಂತದ್ದು. ಹೀಗಾಗಿ ರಕ್ಷಣಾ ಕಾರ್ಯಾಚರಣೆಗೆ ಕೊಂಚ ತೊಡಕಾಗ್ತಿರುವಂತದ್ದು. ಇದೀಗ ನಾನು ಚುರಲ್ಮಲ ಅನ್ನೋ ಒಂದು ಸ್ಥಳದಲ್ಲಿದ್ದೀನಿ, ನೋಡ್ತಾ ಇರಬಹುದು. ಇದೀಗ ಸಾಕಷ್ಟು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರತಕ್ಕಂಥದ್ದು. ಆ ಭಾಗದಲ್ಲಿ MEG ಈಗಾಗಲೇ ತಾತ್ಕಾಲಿಕ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದೆ. ಈಗ ಸಂಪೂರ್ಣವಾಗಿ ಮುಗಿಯುವ ಹಂತಕ್ಕೆ ಕೂಡ ಬಂದಿರುವಂತದ್ದು. ಅಂದ್ರೆ ಸಂಪರ್ಕ ಕಡಿತವಾದ ಹಿನ್ನೆಲೆಯಲ್ಲಿ ಈ ಒಂದು ಸಂಪರ್ಕ ಸೇತುವೆಯನ್ನ ಏನು ರಕ್ಷಣಾ ತಂಡಗಳು ಮಾಡಿರುವಂತದ್ದು. ಈ ಭಾಗದಂದ್ರೆ ಅದರ ಎಡಭಾಗದಲ್ಲಿ ಏನು ಚಾಲಿಯಾರ್ ನದಿ ಹರಿಯುತ್ತದೆ. ಚಾಲಿಯಾರ್ ನದಿ ಈಗ ಅಂದ್ರೆ ಮೊಂಡಕೈ ಭಾಗದಲ್ಲಿ ಕೂಡ ಅತಿ ಹೆಚ್ಚಿನ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇರುವಂತದ್ದು. ನದಿ ನೀರು ಹೆಚ್ಚಾದ ಸಂದರ್ಭದಲ್ಲಿ ಇಲ್ಲಿ ಮಾಡಿರುವಂತಹ ಬ್ರಿಡ್ಜ್ಗೆ ಎಫೆಕ್ಟ್ ಆಗ್ತದೆ. ಹೀಗಾಗಿ ಈ ಒಂದು ತನ್ನ ನದಿ ಏನಿದೆ ನದಿಯನ್ನ ತಿರುವು ಮಾಡುವಂತ ಕೆಲಸಕ್ಕೆ ಹಿಟಾಚಿ ಯಂತ್ರಗಳು ಮುಂದಾಗಿರುವಂತದ್ದು. 3 ಹಿಟಾಚಿಗಳು, 2 JCP ಹಾಗೂ ಸಾಕಷ್ಟು ರಕ್ಷಣಾ ತಂಡಗಳು ಕೂಡ ಇದರಲ್ಲಿ ಭಾಗವಹಿಸಿ ಒಂದು ನದಿಯ ದಿಕ್ಕನ್ನ ಬದಲಾಯಿಸ್ತಿರುವಂತ, ಅಂದ್ರೆ ಆ ನದಿ ಏನು ಕವಲುಗಳಾಗಿ ಒಡೆದು 2 ದಿಕ್ಕಿನಾಗಿ ಹರಿತಾ ಇರುವಂತದ್ದು. ಹೀಗಾಗಿ ಬಂದರೆ ಅಂದ್ರೆ ಮೇಲ್ಭಾಗದಲ್ಲಿ ಅತಿ ಹೆಚ್ಚಿನ ಮಳೆಯಾದಂತ ಸಂದರ್ಭದಲ್ಲಿ ಈ ನದಿ ನೀರು ಉಕ್ಕಿ ಹರಿದು ಈ ತಾತ್ಕಾಲಿಕವಾಗಿ ಮಾಡಿರುವಂತಹ ಬ್ರಿಡ್ಜ್ಗೆ ಎಫೆಕ್ಟ್ ಆಗ್ತದೆ. ಆ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಇದೀಗ ನದಿಯ ದಿಕ್ಕನ್ನ ಬದಲಾಯಿಸ್ತಿರುವಂತದ್ದು. ಈ ಭಾಗದಲ್ಲಿ ಸಾಕಷ್ಟು ಬಂಡೆಕಲ್ಲುಗಳು ಕೂಡ ಇರುವಂತದ್ದು. ಒಂದು ವೇಳೆ ಈ ಮೇಲ್ಭಾಗದಿಂದ ಬಂದಂತಹ ನೀರು ಬಂಡೆಕಲ್ಲುಗಳ ಮೂಲಕವಾಗಿ ಹೋಗಿ ಆ ಪಕ್ಕಕ್ಕೆ ಅಪ್ಪಳಿಸಿದ ಸಂದರ್ಭದಲ್ಲಿ ಆ ಸೇತುವೆ ಕೂಡ ಹಾನಿಯಾಗುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಇನ್ನು ಮತ್ತೊಂದು ಆಘಾತಕಾರಿ ವಿಚಾರ ಏನಪ್ಪಾ ಅಂತಂದ್ರೆ ಮುಂಡಕೈ ಭಾಗದಲ್ಲಿ ಕೂಡ ಮಳೆಯ ಜೊತೆಗೆ ಕೆಸರು ಮಿಶ್ರಿತ ನೀರು, ಅಂದ್ರೆ ಏನು ನದಿ ಹರಿತಾ ಇತ್ತು ಜಲಪಾತ, ಅದಕ್ಕೆ ಕೆಸರು ಮಿಶ್ರಿತ ನೀರು ಕೂಡ ಹರಿದು ಬರ್ತಾ ಇರುವಂತದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಬೆಟ್ಟ ಕೂಡ ಕುಸಿಯುವ ಆತಂಕ ಕೂಡ ಇದೆ. ಹೀಗಾಗಿ NDRF ನ IG ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಜೊತೆಗೆ
ರಾಹುಲ್ ಗಾಂಧಿ ಆಗಿರೋದು. ಪ್ರಿಯಾಂಕಾ ಗಾಂಧಿ ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಿತಿಯನ್ನ ಪರಿಶೀಲನೆ ನಡೆಸಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಎಮಾರ್, ವಿಸ್ತಾರ ನ್ಯೂಸ್, ವಯನಾಡ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.